ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜನ್ನ. ನಾವು ಕೂಡ ನಮಗೆ ತಿಳಿದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಯಾವಾಗಲೂ ತಯಾರಿದ್ದೀವಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಈ ಥರ ಹೋರಾಟ ಮಾಡ್ಬೇಕಾದ್ರೆ ಜನಗಳು ತೊಂದರೆ ಆಗುತ್ತೆ, ನೀವು ಹೋರಾಟ ಮಾಡಬೇಡ ಅಂತ ಅವಾಗ ಯಾರನ್ನ ಕೋಟಿ ಪಿ ಎಲ್ ಹಾಕಿದ್ದು ನಿಮಗೆ ಸಾಕ್ಷ್ಯಗಳು ಇದಾವೆ ಸರ್? ನಿಮ್ಮ 50 ವರ್ಷದಿಂದ ಟ್ರಾನ್ಸ್ಪೋರ್ಟ್ ಕೆಲಸ ಮಾಡ್ತಿದ್ದೆ. ಪತ್ರಿಕೆಗಳಲ್ಲಿ ಬಹಳ ಲೇಖನಗಳು ಬರೋವು, ಪಬ್ಲಿಕ್ ರಿಯಾಕ್ಷನ್ ಬರೋದು. ಆದೇಶ ಮಾಡೋರು ನನ್ನ ಹೊರಗೆ ಹಾಕೊಡೋರು, ಸುರಗಳು ಸ್ಟೇಟ್ ಮಾಡಿಸ್ತಾ ಇದ್ರು. ಕೊನೆಗೆ ನಾನೇ ಹೇಳಿದೆ, ಒಂದು ಕಮಿಟಿ ಫಾರ್ಮ್ ಮಾಡಿ ನೀವೇ ಚೇರ್ಮನ್ ಆಗಿ ಸ್ವಾಮಿ, ಇದಕ್ಕೆ ನಮ್ಮ ತೊಂದರೆಗಳೇನು ಬಂದು ನೋಡಿ ಪರಿಹಾರ ಕೊಡಿ, ನಾನು ಬರೀಬೇಕಾಯ್ತದೆ. ಬಟ್ ಇವತ್ತು ಹಂಗಿಲ್ಲ. ಥ್ಯಾಂಕ್ಸ್ ಟು ದಿ ಮೀಡಿಯಾ, ಬಹಳ ನೀವು ಮೀಡಿಯಾದವರು ಬಂದು ಒಂದೊಂದನ್ನು ಹೈಲೈಟ್ ಮಾಡ್ತೀರ. ಒಬ್ಬ ಡ್ರೈವರ್ಗೆ ಏಟ್ ಬಿದ್ದಿರೋದು ನೀವು ಹೈಲೈಟ್ ಮಾಡ್ತೀರ. ಅಂಡ್ ಯಾರೇ ಆಗ್ಲಿ ಒಬ್ಬ ಡ್ರೈವರ್ ಹೊಡೆದ್ರೆ ಅಲ್ಲೆಲ್ಲ ಚಪ್ಪಲಿ ಹೊಡೆದ ನೋಡಿ, ಅದು ನೋಡಿ ಎಂತವ್ರು ಮನಸ್ಸು ಕರಿಮು ಆಯ್ತು. ನಾವು ಎಲ್ಲ ಪ್ರೆಜರ್ ಆಗ್ತಿದ್ವಿ, ಕೊನೆಗೆ ಆ ಪೊಲೀಸ್ ನಮಗೆ ಸಸ್ಪೆಂಡ್ ಮಾಡಿದ್ವಿ. ಇವತ್ತು ಒಂದು ಅಡ್ವಾಂಟೇಜ್ ಇದೆ, ನಾವೆಲ್ಲ ಹೋರಾಟ ಶುರು ಮಾಡಿದಾಗ ಮಾಧ್ಯಮಗಳು ಸ್ವಲ್ಪ ಮಟ್ಟಿಗೆ ಹಾಸ್ಟೆಲ್ ಆಗಿ ಹೇಳು, ಕೆಲಸದೊಳಗೆ ಏನ್ ಕೆಲಸ ಇಲ್ಲ, ಬರೀ BTS ಬಸ್ ಇರ್ತದೆ ಅಂತ ಹೇಳೋ. ಬಟ್ ಇವತ್ತು ಆ ವಾತಾವರಣ ಹೋಗಿದೆ. ಮತ್ತೆ ಇವತ್ತು ನಾವೆಲ್ಲ ಸೇರಿ ಕೈ ಜೋಡಿಸ್ಕೊಂಡೆ ಹೋರಾಟಗಳು ಮಾಡ್ತಿದ್ರು. ನಮ್ಮ ಸೆಳೆಗಳಿಗೆ ಬೈ ಅಂಡ್ ಲಾರ್ಜ್ ಬೆಂಬಲ ಸಿಕ್ಕಿದೆ ಇಲ್ಲ. ಅಂಡ್ ಹಲವಾರು ಜನ MLA ವಿರೋಧ ಪಕ್ಷದವರು ಅಸೆಂಬ್ಲಿಯಲ್ಲಿ ಮಾತನಾಡಿದ್ರು. ಈ ಅನುಕೂಲ ಹಿಂದೆ ಇರಲಿಲ್ಲ. KSRTC ಇಲಾಖೆಯಲ್ಲಿ ನೀವು ಮೊದಲ ಬಾರಿಗೆ ಯಾವ ಕಾರಣಕ್ಕೆ ಹೋರಾಟ ಆರಂಭಿಸಿದಿರಿ? ಆಕ್ಚುಲಿ ಹೇಗಿತ್ತು, ಹಲವಾರು ಅಲ್ಲಿ 2 ಟ್ರೇಡ್ ಯೂನಿಯನ್ ರೆಕಗ್ನಿಷನ್ ಇಬ್ಬರು ಕೊಟ್ಬಿಟ್ಟಿದ್ದಾರೆ. ರಾಜಕೀಯ ಆಧಾರದ ಮೇಲೆ ರೂಲಿಂಗ್ ಪಾರ್ಟಿ ಪರವಾಗಿ ಇತ್ತು. ಅಫ್ಕೋರ್ಸ್ ಅದು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಹೇಳಿದೆ. ಚಾರಿತ್ರಿಕವಾಗಿ ಇವತ್ತು ನಾವು ನೋಡಿದ್ರೆ ಹಲವಾರು ಒಳ್ಳೆ ಕೆಲಸಗಳು ಮಾಡಿದ್ರು. ಈ ಡ್ರೈವರ್ಸ್ ಕ್ಯಾಟಗರಿ ಜನರು ಇದನ್ನು ಬಹಳ ನೆಗ್ಲೆಕ್ಟ್ ಮಾಡ್ತಾರೆ. ಅವಾಗೆಲ್ಲ ಇವತ್ತಂಗೆ ಕ್ವಾಲಿಫಿಕೇಶನ್ ಮತ್ತೊಂದು ಇರಲಿಲ್ಲ. ಡ್ರೈವಿಂಗ್ ಲೈಸೆನ್ಸ್ ಮುಂದ್ಕೊಂಡಿದ್ರೆ ಕೆಲಸ ಕೊಡೋದು. ಇವತ್ತಿನಷ್ಟು ಈ ತರ ಕಾಂಪಿಟೇಷನ್ ಇರ್ತಿರಲಿಲ್ಲ. ಡ್ರೈವರ್ಸ್ ನೆಗ್ಲೆಕ್ಟ್ ಮಾಡಿದ್ರು. ಅದರಿಂದ ನಾವು AITC ಒಂದು ಡ್ರೈವರ್ ಯೂನಿಯನ್ ಅಂತ ಶುರು ಮಾಡಿದ್ರು 1972. ಅದಕ್ಕೆ ಕಾಮ್ರೇಡ್ MS ಕೃಷ್ಣನ್, ಕಮ್ಯುನಿಸ್ಟ್ ಪಾರ್ಟಿ MLA ಅಧ್ಯಕ್ಷರಾಗಿದ್ದರು. 75-76 ಸುಮಾರಿಗೆ ಒಂದು ತೀರ್ಮಾನಕ್ಕೆ ಏನು ಬಂದರು ಅಂದ್ರೆ, ಬರೀ ಡ್ರೈವರ್ ಯೂನಿಯನ್ ಆಗೋದಿಲ್ಲ, ಎಲ್ಲರೂ ಸೇರಿದ್ರೆ ಹೋರಾಟಗಳಾಗುತ್ತೆ, ಸಮಸ್ಯೆಗಳು ಪರಿಹಾರ ಆಗ್ಬೋದು ಅಂತ ಅವ್ರು ಅನ್ಬೋದು. ಅಂತ KSRTC ಸ್ಟಾಫ್ ಕೆಲಸ ಮಾಡಿ ನನಗೆ ನಮ್ಮ ಪಾರ್ಟಿಯಿಂದ ಜವಾಬ್ದಾರಿ ಕೊಟ್ಟರು. ಅವರು ಕೃಷ್ಣನ ಅಧ್ಯಕ್ಷರು, ನೀವು ಅದನ್ನ ಡೇ ಟು ಡೇ ಪ್ರಾಬ್ಲಮ್ಸ್ ಅಟೆಂಡ್ ಮಾಡಬೇಕು. 75-76 ನಾನು ಬಂದಿದ್ದೀನಿ ಯೂನಿಯನ್. ಅಂದೆಲ್ಲ ಪರಿಸ್ಥಿತಿ ಬಹಳ ಮೋಸವಾಗಿ, ಬಹಳ ಡ್ರೈವರ್ಸ್ ನೆಗ್ಲೆಕ್ಟ್ ಆಗಿದ್ರು. ಮತ್ತೆ ಯಾವುದೇ ಒಂದು ಗೌರವ ಅನ್ನೋದು ಹೆಚ್ಚಿರಲಿಲ್ಲ. ತೆಕ್ಕೆಗಳಲ್ಲಿ ಚಾರ್ಜ್ ಶೀಟ್ಗಳು ಕೊಡೋರು. ನಾನು ಡಿಪೋಗಳ ಹೋಗಕ್ಕೆ ಶುರು ಮಾಡಿದೆ. 1976ರಲ್ಲಿ ನನಗೇನಂದ್ರೆ ಬಸ್ಸಲ್ಲಿ ಹೆಚ್ಚು ಪ್ರಯಾಣ ಮಾಡಿ ಆಗ್ತಿರ್ಲಿಲ್ಲ, ಮತ್ತೆ ಬರೋದು ಹೇಳ್ತೇನೆ. ಹಾಗೂ ನಮ್ಮ ಪಾರ್ಟಿ ನನಗೆ ಈ ಕೆಲಸ ಮಾಡೋದನ್ನ ಕೆಲವು ಹೇಳಿದ್ರು, ಇವಾಗ ಬಸ್ ಹೊಡ್ಕೊಂಡ್ರೆ ಅಂತ ಯಾಕೆ ಮಾಡ್ತಾರೆ. ಬಟ್ ಒಂದು ಚಾಲೆಂಜಿಂಗ್ ಜಾಬ್. ಆಮೇಲೆ ಹೊಂದ್ಕೊಂಡ್ಬಿಟ್ಟೆ. ದಿನಗಟ್ಟಲೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಏನಾಗೋದಿಲ್ಲ ಹೊಂದ್ಕೊಂಡೆ. ಮತ್ತೆ ಡಿಪೋಗಳು ಇಡೀ ರಾಜ್ಯ ಎಲ್ಲ ಸುತ್ತದೆ. ಅವಾಗ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ಳೋದು, ಮುಗಿಸಿಟ್ಟು ಹೋಗ್ತೀರ, ಪಾಸ್ ಇರಲಿಲ್ಲ. ರೆಕಗ್ನಿಷನ್ ಆಮೇಲೆ ಪಾಸ್ ಬರುತ್ತೆ. ನೋಡಿದಾಗ ಹೆಚ್ಚುಕೊಂಡ್ರೆ ಎಲ್ಲ ಡಿಪೋಗಳು ಸಮಸ್ಯೆಗಳು ಒಂದೇ ತರ ಇರೋದು. ಆದ್ರಿಂದ ದಟ್ ಮೇಡ್ ಅಸ್ ಟು ಡಿಸೈಡ್ ಟು ಫೈಟ್. ಸೊ ಡಿಮಾಂಡ್ಗಳು ಹಾಕವು, ಕಾಂಗ್ರೆಸ್ ಸ್ಟ್ರೈಕ್ಗಳು ಶುರು ಮಾಡಿದ್ವಿ. ಇಲ್ಲ ದೇವಸ್ಥಾನದಲ್ಲಿ ಡಬಲ್ ರೋಡ್ ಇದೆ, ರಾಜ್ಯಾದ್ಯಂತ ಚಳವಳಿಗಳು ಮಾಡವು. ಹೀಗಾಗಿ ಗ್ರಾಜ್ಯುಯಲಿ ವರ್ಕರ್ಸ್ ಅಲ್ಲಿ ಹೋರಾಟದ ಮನೋಭಾವ
ಅದುವರೆಗೆ ಅಂಥ ಹೋರಾಟಗಳೇನು ಇರಲಿಲ್ಲ. ಒಂದೆರಡು ಸಲ ಸ್ಟ್ರೈಕ್ ಆಗಿತ್ತು. ಬಟ್ ಹೋರಾಟದ ಮೂಲಕ ಸಮಸ್ಯೆಗಳ ಪರಿಹರಿಸ್ಕೋಬಹುದು ಅನ್ನುವಂತ ಒಂದು ತಿಳುವಳಿಕೆಯನ್ನು ಸಾಮೂಹಿಕವಾಗಿ ಆಗುತ್ತಿರುವ ಪ್ರಯತ್ನ ಪಟ್ಟದ್ದು ಬರೀ ಲೀಡರ್ಗಳ ಯೂನಿಯನ್ ಆಗಿತ್ತು. ATC ಡ್ರೈವರ್ ಯೂನಿಯನ್ ಸಂವಿಧಾನ ಅಮೆಂಡ್ ಮಾಡಿ ಸ್ಟಾಫರ್ಡ್ ವರ್ಕರ್ಸ್ ಫೆಡರೇಷನ್ ಆಗಿ ನಾನು ಬಂದ ಮೇಲೆ ಆ ಜನಗಳನ್ನ ಒಗ್ಗೂಡಿಸಕ್ಕೆ ಶುರು ಮಾಡಿದ್ವಿ. ಅವ್ರಿಗೆ ಬೇಕಾದಂತ ತಿಳುವಳಿಕೆಗಳು ಕೊಟ್ಟಿವಿ, ಕ್ಲಾಸ್ಗಳು ಮಾಡ್ತಾ ಇದ್ದೀವಿ, ದೊಡ್ಡ ಹೋರಾಟಗಳನ್ನ ನಾವು ಮಾಡಿದ್ವಿ. ಅಷ್ಟೊಂದು ನಮ್ಮ ಲೀಡರ್ಗಳೆಲ್ಲ ಯಾರು IAS IPS ಲಾಭದಿರೋಲ್ಲ. ಒಬ್ಬ ಜೋಸೆಫ್ ಇರ್ಬೋದು, ಬರೆಯಪ್ಪ ಇರ್ಬೋದು, ಮಂಜುನಾಥ್ ಇರ್ಬೋದು, ಇವರೆಲ್ಲ ನಮ್ ಗಡಿಗೆ ತಯಾರಾಗಿ ಒಳ್ಳೆ ಲೀಡರ್ಗಳಾಗ ಡೆವಲಪ್ ಮಾಡಿದ್ವಿ. ಒಂದು ಪಾಸಿಟಿವ್ ರೋಲ್ ನಮ್ಗಿತ್ತು. ಮತ್ತೆ ನಾವು ಕ್ಯಾಡರ್ ಕ್ಯಾಂಪ್ಗಳು ಮಾಡಿದ್ರೆ ಅಧಿಕಾರಿಗಳ ಭಾಷಣ ಮಾಡಿಸ್ತಿದ್ದೀವಿ. ಅದರಲ್ಲಿ ಒಂದು ಸಮನ್ವಯ ಇರಲಿಲ್ಲ ಅಂತೇಳಿ. ಹೀಗಾಗಿ ಇಲ್ಲಿ ಹೋರಾಟ ಅನಿವಾರ್ಯವಾಗಿದೆ ಅಂತ ಕಂಡು ಒಂದು ಹೋರಾಟದ ಪ್ರಜ್ಞೆಯನ್ನು ತಂದು ಅದಕ್ಕೆ ಬೇಕಾದಂತ ಸಂಘಟನೆ ರೂಪಿಸಿ ಹೋರಾಟಗಳು ಮಾಡಕ್ಕೆ ಶುರು ಮಾಡಿ 1976ರಲ್ಲಿ ಪ್ರತಿಯೊಂದು ಘಟಕದಲ್ಲೂ ನೀವೆಲ್ಲ ವಿಸಿಟ್ ಮಾಡಿ ಸಮಸ್ಯೆಗಳು ತಗೊಂಡು ನೀವು ಸರ್ಕಾರ ಮುಂದೆ ಇಟ್ಟಿದಾಗ ಆ ಟೈಮಲ್ಲಿ ನೀವು ಎದುರಿಸಿರೋ ಕಷ್ಟಗಳೇನು ಸರ್? ಉದಾಹರಣೆಗೆ ನೋಡಿ, ನಮ್ಗೆ ರೆಕಗ್ನೈಸ್ ಇರಲಿಲ್ಲ. ಈ ರೆಕಗ್ನೈಸ್ ಯೂನಿಯನ್ಗಳೇ ಬೇರೆ. ಅದ್ರಲ್ಲಿ ನಾವು ಒಂಥರ ಅಸ್ಪೃಶ್ಯರು, ಮ್ಯಾನೇಜ್ಮೆಂಟ್ ಅಸ್ಪೃಶ್ಯರು. ಇವಾಗ ನಾವು ಒಂದು ಲೆಟರ್ ಬರೀತೀವಿ, ಇಂಥ ಸಮಸ್ಯೆಗಳು MD ನಮ್ಗೆ ಇದು ಕೊಡ್ತಾ ಇರಲಿಲ್ಲ, ಇಂಟರ್ವ್ಯೂ ಕೊಡ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಅಧ್ಯಕ್ಷರು MLA ಮೈಂಡು ನಾವೇನಾದ್ರು ಲೆಟರ್ ಬರೋದ್ರ ಸಮಸ್ಯೆಗಳು ಹೀಗಿವೆ ಅಂತ ಆ MD LHL ನಮ್ಮ ಅಧ್ಯಕ್ಷರು ನೋಡೋರು, ಏನೋ ಅವ್ರು ಉತ್ತರ ಕೊಟ್ಟು ಬಂದ್ಬಿಡೋರು. ನಮಗೆ ಅವರು ಸೇರಿಸ್ತಿರ್ಲಿಲ್ಲ. ಆಮೇಲೆ ಒಂದ್ಸಲ ನಾವೇ ಡಿಸೈಡ್ ಮಾಡಿದ್ವಿ, ನಮ್ಮ ರೀಜನಲ್ ವರ್ಕ್ಶಾಪ್ ಇಲ್ಲಿ ಡಬಲ್ ರೋಡಲ್ಲಿ ಎಲ್ಲಿಯೂ ಬಹಳ ಇಂಪಾರ್ಟೆಂಟ್ ಘಟನೆ ಅದು ನಮ್ಮ ಟ್ರೇಡಿಂಗ್ ಲೈಫಲ್ಲಿ. ನಾವೇನ್ ಮಾಡಿದ್ವಿ, ಒಂದು ಆತ್ಮಾಹುತಿ ಅಂತ ಮಾಡಿದ್ವಿ. ಸುಮಾರು 50 ಜನರನ್ನು ಸೇರಿಸಿದ್ವಿ. ಆಗ ಒಂದು 1,700 ಜನ ದುಡ್ಡು ಕಾಣುತ್ತೆ ರೀಜನಲ್ ವರ್ಕ್ಶಾಪ್, ದೊಡ್ಡ ವರ್ಕ್ಶಾಪ್. ಏನೋ ನಾವು ಹೋಗಿ MD ಗೆರವ್ ಮಾಡಬೇಕು. ಅದೇನೇ ಆಗ್ಲಿ ಫೈಟಿಂಗ್ ಆದ್ರೂ ಸಾಯ್ಬೇಕು, ಇಂಡಾಕ್ಟ್ರೇಟ್ ಮಾಡಿ. ಸರಿ, ನಾನು ಅದಕ್ಕೆ ಲೀಡರ್ಶಿಪ್ ಕೊಡಿ. ನಾವು MD ಚೇಂಬರ್ ಹೋಗಿದ್ವಿ. ಏನಿಗೆಲ್ಲ ಬರ್ತೀಯ ಅಂದ್ರು IAS. ನಾನು ಹೇಳಿದೆ, ನೋಡಿ ಇಷ್ಟು ಲೆಟರ್ಗಳು ಕೊಟ್ಟಿದ್ದೀವಿ, ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ, ಇಷ್ಟೊಂದು ಸಮಸ್ಯೆಗಳಿದೆ, ನಾವು ಮೀಟ್ ಮಾಡಕ್ಕೆ ನೀವು ನಿಮ್ಮ ಅಧ್ಯಕ್ಷ ಭೇಟಿ ಮಾಡಿ. ಅಧ್ಯಕ್ಷ ಭೇಟಿ ಮಾಡೋದು ನಾನು ಕಳಿಸಿದೆ ಸಂಘಟನೆ. ಸೊ ಯಾರ ಬಂದ್ರು ಹೊರಗೆ ಬಿಟ್ರು ಚೇಂಬರ್. ಪೊಲೀಸ್ ಕರ್ಜಿ ಒತ್ತಾಕೆ ಮಾಡೋದು. ಕೊನೆ ಸುಮಾರು 2 ಅವರು ಹೀಗ್ಲಾಗ್ಲಿ ನಡೀತು. ಆಮೇಲೆ ನಾನು ಬಾಂಬೆ ಡೆಲ್ಲಿಗೆ ಹೋಗ್ಬೇಕು ಮೀಟಿಂಗ್ ಬಿಟ್ಟು ಮಾಡಿ ಮೀಟಿಂಗ್ ಕ್ಯಾನ್ಸಲ್ ಮಾಡಿಸಿದ್ವಿ. 5 ಗಂಟೆವರೆಗೆ ಗೆರವಾಯಿತು. ಆಮೇಲೆ ಅವ್ರು ಒಪ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀವಿ. ಯಾಕೆಂದ್ರೆ ನಮ್ಮನ್ನು ಬಿಟ್ಟಿ ಕೊಡೋಕೆ ಎಷ್ಟು ಹೋರಾಟ ಮಾಡಿ ಎಷ್ಟೊಂದು 5 ಜನ ಸಾಯ್ತಾ ಇದ್ವಿ. ನಾವು ಒಂದು ದೃಢವಾದ ನಿರ್ಧಾರ ತಗೊಂಡು ನಾವು ಹೋಗಿದ್ವಿ. ಆಮೇಲೆ ಅಪಾಯಿಂಟ್ಮೆಂಟ್ ನೋಡಿ MD ತೆಗೆದುಕೊಳ್ಳಿ. ಒಂದು ಸಣ್ಣ ಘಟನೆ ಹೇಳಿ. ಇನ್ನು ಆಮೇಲೆ ನಮ್ಮ ಕಾರ್ಯಕರ್ತರಿಗೆ ಚಾರ್ಜ್ ಶೀಟ್ ಕೊಡೋದು, ಸಸ್ಪೆಂಡ್ ಮಾಡೋದು, ವರ್ಗಾವಣೆ ಮಾಡೋದು. ಅಂಡ್ ಯಾರು ನಮ್ಮನ್ನ ಇಷ್ಟಪಡ್ತಿರ್ಲಿಲ್ಲ ಅವರುಗಳು ಹೋಗುತ್ತೆ ಪ್ರೆಷರ್ ಹಾಕೋರು ಮ್ಯಾನೇಜ್ಮೆಂಟ್ ಮೇಲೆ. ಬೇಕಾದಷ್ಟು ಕೆಲ ಅನುಭವಿಸಿದ್ದಾರೆ. ಬಟ್ ನಾವು ಅವ್ರನ್ನ ಸೈದ್ಧಾಂತಿಕವಾಗಿ ತಯಾರಾಗಿದ್ವಿ ಇದಕ್ಕೆಲ್ಲ ಅನುಭವಿಸಿ. ಏನ್ ಇಲ್ಲಿಂದ ಬಿಜಾಪುರಕ್ಕೆ ಹಾಕಿ ಅಲ್ಲಿ ಹೋಗಿ ಇನ್ನೇನ್ ಮಾಡೋದು. ಒಂದ್ಸಲಕ್ಕೆ ನಮ್ಗೆ ಒಳ್ಳೇದೇ ಆಯ್ತು. ನಮ್ಗೆ ಎಲ್ಲೆಲ್ಲಿ ಯೂನಿಯನ್ ಅಲ್ಲೆಲ್ಲ ಯೂನಿಯನ್ ಮಾಡಕ್ಕಾಯ್ತು. ನಮ್ಮ ಕ್ಯಾಂಡಿಡೇಟ್ ಹೋಗಿ ಒಂದು ಅಡ್ವರ್ಸ್ ಸಿಚುವೇಶನ್ ಅಡ್ವಾಂಟೇಜ್ ನಾವು ಉಪಯೋಗಿಸ್ಕೊಳ್ತೀವಿ ನಾವು. ಸೊ ಇದು ಬೆಳೆದ ಒಂದು ದಾರಿ. ಒಂದಾಗುತ್ತೋ ಹೋರಾಟಗಳು ಮಾಡಿ ಜನಗಳಿಗೆ ಹೋರಾಟದ ಅನಿವಾರ್ಯತೆಯನ್ನು ಕೊಟ್ಟು ತಿಳುವಳಿಕೆ ಮಾಡಿ ಇವತ್ತು ಇಷ್ಟು ಇರ್ತದೆ.
1976ರಲ್ಲಿ KSRTC ಡ್ರೈವರ್ ಬೇಡಿಕೆ ಏನಿತ್ತು? ಆಕ್ಚುಲಿ 76 ಫೆಡರೇಷನ್ ಆಗಿತ್ತು. ಬಿಟ್ವೀನ್ 72 ಅಂಡ್ 76 ಬೇಡಿಕೆ ಏನಿತ್ತು, ಡ್ರೈವರ್ ಎಕ್ಸ್ಟ್ರಾ ಸಂಬಳ ಕೊಡ್ಬೇಕು ಅಂತ. ಕಡಿಮೆ ಸಂಬಳ ಕೊಡ್ತೀರಾ, ಅದು 50 ರೂಪಾಯಿ ತಿಂಗಳ ರೆವೆನ್ಸ್ ಕೇಳಿದ್ವಿ ನಾವು ಎಕ್ಸ್ಟ್ರಾ 76ರಲ್ಲಿ. ಇವತ್ತಿನ 50 ರೂಪಾಯಿ ಇಲ್ಲ, ಅದು ಅವತ್ತಿನ 50 ರೂಪಾಯಿ. ಬಹುಶಃ ಒಂದು 200 ರೂಪಾಯಿ 250 ರೂಪಾಯಿ ಸಂಬಳ ಬರ್ತಿತ್ತು, ಅಷ್ಟು ಬರ್ತಿರ್ಲಿಲ್ಲ. 50 ಬಹಳ ದೊಡ್ಡದು. ಅದು ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ರೆಫರ್ ಆಯ್ತು ಆ ಡಿಮಾಂಡ್. ಅದು ರೆಫರ್ ಆದಾಗ್ಲೇನೆ ಒಂದು ಡಿಮಾಂಡ್ ಯಾವ್ದು ಇತ್ತು, ಅದಕ್ಕೆ 20-30 ಆಡ್ ಮಾಡ್ಬಿಟ್ರು. ಸೊ ಅದು ಆ ಟ್ರಿಬ್ಯುನಲ್ ಬಂದ ತಕ್ಷಣ ಬೇಸಿಕ್ ಜಾಸ್ತಿ ಮಾಡ್ಕೊಟ್ಬಿಟ್ರು. ಹೀಗೆ ಆ ಯೂನಿಯನ್ ಇದನ್ನ ಇಟ್ಕೊಂಡು ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡಿದ್ರು. ಬಟ್ ಸ್ಟ್ರೈಕಿಗೆ ಯಾರು ಮಾಡಿಲ್ಲ, ಅಂದ್ರೆ ಕೆಲವೇ ಡಿವಿಷನ್ಗಳು ನಮ್ಮ ಯೂನಿಯನ್ ವ್ಯಾಪಕವಾಗಿರಲಿಲ್ಲ. ಬಟ್ ಈ ಫೆಡರೇಷನ್ ಮಾಡಿ ನಾವೆಲ್ಲ ಟೂರ್ ಮಾಡಿ ಡಿಪೋ ಒಂದು ಅಲೆಮಾರಿ ಜನಾಂಗ ನಮ್ದು. ಅಲೆಮಾರಿಗಳಾಗಿ ಯಾವ ಕೂತ್ಕೊಂಡು ವರ್ಕರ್ಸ್ ಒಂದು ಅನಾಥ ಪ್ರಜ್ಞೆ ಇತ್ತು. ಆ ಅನಾಥ ಪ್ರಜ್ಞೆ ಉಂಟು, ಇಲ್ಲ ಕೇರ್ ಮಾಡೋರಿದ್ದಾರೆ. ಕಮ್ಯುನಿಸ್ಟ್ ಯೂನಿಯನ್ ಅಂತ ನಮ್ಮಲ್ಲಿ ಇರೋದೇ ಕಮ್ಯುನಿಸ್ಟ್ ಅಲ್ಲ, ಕಮ್ಯುನಿಸ್ಟ್ ಯೂನಿಯನ್ ರೆಡ್ ಯೂನಿಯನ್ ಅಂತ. ನಾನು ರೆಡ್ ಯೂನಿಯನ್. ಹೀಗೆ ಆ ಒಂದು ಪ್ರಜ್ಞೆ ತಗೊಂಡು ಬಂದು ಒಂದು ಚುನಾವಣೆ ಮಾಡೋ ಶೈಲಿ ತಗೊಂಡು ಚುನಾವಣೆ ನಾವು ಗೆದ್ದಿವಿ. 2 ಚುನಾವಣೆ ಗೆದ್ವಿ, ಆಮೇಲೆ ಚುನಾವಣೆ ಮಾಡೇ ಇಲ್ಲ. ಸೊ ಸಾಕಷ್ಟು ಬೆಲೆ ತರ್ತಿದ್ದೀವಿ. ಪೊಲೀಸ್ ಕೇಸ್ ಸುಮಾರು 300 ಪೊಲೀಸ್ ಕೇಸ್ ಫೇಸ್ ಮಾಡಿದ್ವಿ ರಾಜ್ಯಾದ್ಯಂತ. ಇಲ್ಲಿ 300 ಪೊಲೀಸ್ ಕೇಸಸ್, ಅಟೆಂಪ್ಟ್ ಮರ್ಡರ್ ಕೇಸಸ್ ನಮ್ಮ ಮೇಲೆ ಹಾಕ್ಸಿದ್ದಾರೆ. ನಾವು ಸೊಳ್ಳೆನೂ ಹೊಡೆದಿಲ್ಲ. ಮಾಡಬಾರ್ದು ಮಾಡಿದ್ರು ಸರ್ಕಾರಗಳು. ಬಟ್ ಒಂದು ಸ್ಟ್ರಾಂಗ್ ಐಡಿಯಾಲಜಿಕಲ್ ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ ಮತ್ತೆ ನಮಗೆ ಕಮಿಟೆಡ್ ಕ್ಯಾಡರ್ಸ್ ಡೆವಲಪ್ ಮಾಡಕ್ ಆಗಿದ್ರಿಂದ we were able to overcome all that. ಎಲೆಕ್ಷನ್ ಗೆದ್ವಿ, ನಮ್ಗೆ ಸೋಲ್ ರೆಕಗ್ನಿಷನ್ ಮತ್ತು ಒಳ್ಳೆ ಸೆಟಲ್ಮೆಂಟ್ಗಳು ಮಾಡಿದ್ವಿ. ಮತ್ತೆ ಮುಖ್ಯವಾದ ಏನಪ್ಪಾ ಅಂದ್ರೆ ಪಾಲಿಸಿ ಮ್ಯಾಟರ್ಸ್ ಅಲ್ಲಿ ನಾವು ಬಹುಶಃ ಈ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಇಲ್ಲದೆ ಹೋಗಿದ್ದಿದ್ರೆ ಯಾವತ್ತೋ KSRTC ಹರಳೆ ಹಾಕೋಣ. ಅಂಡ್ ಈ ಪ್ರೈವೇಟ್ ಬಸ್ ಓನರ್ಸ್ ಪ್ರೆಜರ್ ಆಗಿರೋರು ಚೀಫ್ ಮಿನಿಸ್ಟರ್ ದೇವರಾಜ್ ಸ್ವಲ್ಪ ಜ್ಞಾಪಿಸ್ಕೋಬೇಕು. ಯಾಕೆಂದ್ರೆ ಕಾಂಟ್ರಾಕ್ಟ್ ಕ್ಯಾರೇಜಸ್ ಎಲ್ಲ ನ್ಯಾಷನಲೈಸ್ ಮಾಡಿಸಿದವು. ಅವ್ರಿಗೆ ಆ ಫಿಲಾಸಫಿಯಲ್ಲಿ ನಂಬಿಕೆ ಇತ್ತು. ಬಟ್ ನಂತರದಲ್ಲಿ ಬಂದವರು ಅದೆಲ್ಲ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಇವತ್ತು KSRTC ಒಂದು ಸುಸ್ಥಿರವಾದ ಸಂಘಟನೆ ಬೆಳೆದಿದೆ ಅಂದ್ರೆ ಈ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಮಾತ್ರ ಬಹಳ ದೊಡ್ಡದಾಗಿದೆ ಅಂತ